ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಹೆಂಡತಿ ಇಲ್ಲೇ ಇಟ್ಕೊಂಡ್ಬಿಟ್ಟ ಪಕ್ಕದಲ್ಲಿ. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ, ಮಾಡಕ್ ಬಿಡ್ಲಿಲ್ಲ ನೋಡಿ. ಆಕ್ಚುಲಿ ಏನ್ ಗೊತ್ತಾ ಸ್ನೇಹಿತರೆ, ವ್ಲಾಗ್ ಯಾವತ್ತು ನನ್ನ ಕೈಯಿಂದನೇ ಸ್ಟಾರ್ಟ್ ಆಗಬೇಕು, ಅದಕ್ಕೆ ನಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದಾಳೆ ಪೂಜಾ ಅಂತಂದ್ರೆ ಸ್ನೇಹಿತರೆ, ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೆ, ಒಂಚೂರು ಕೆಲಸ ಇದೆ. ಆಮೇಲೆ ಪೂಜಾ ಏನೇನೋ ಒಂಚೂರು ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಏನೇನಿದೆ ಅಂತಂದ್ರೆ ಅದೇ ನಮ್ಮ ಮಗಳದು ಖುಷಿದು ಬರ್ತ್ಡೇ ಸೆಲೆಬ್ರೇಷನ್ ಪ್ರಿಪರೇಷನ್. ಹಾಗೆ ಇವತ್ತು ಮತ್ತೆ ರಿಪಬ್ಲಿಕ್ ಡೇ ಬರ್ತಾ ಇದೆ, ಸಂಡೇ ಬಂದಿದೆ. ಆಕ್ಚುಲಿ ಏನು ಅಂತಂದ್ರೆ ಇವತ್ತು ಬಂದ್ಬಿಟ್ಟು ಫ್ರೈಡೇ ಸ್ನೇಹಿತರೆ. ಖುಷಿ ಸ್ಕೂಲ್ ಅಲ್ಲಿ ರಿಪಬ್ಲಿಕ್ ಡೇನ ಇವತ್ತೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ರಿಪಬ್ಲಿಕ್ ಡೇ ಯಾವತ್ತಿದೆ? ಸಂಡೇ ಇದೆ. 26th ಸಂಡೇ ಬಂದಿದೆ. ಇವತ್ತು 24 ಇವತ್ತು ರೆಡಿ. ಇವತ್ತೇ ಸೆಲೆಬ್ರೇಟ್ ಮಾಡ್ತಾ, ಯಾಕಂದ್ರೆ ನಾಳೆ ನಾಡ್ದು ಅವ್ರದ್ದು ಸ್ಕೂಲ್ ರಜಾ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನನ್ನ ಮಗಳು ಇವತ್ತಿನ ಸ್ಪೆಷಲ್ ರೆಡಿ ಆಗಿದ್ದಾಳೆ. ನಾನು ಹೇಳಿದೆ ಪೂಜಾಗೆ ಬ್ಲಾಗ್ ಅಲ್ಲಿ ತೋರ್ಸು ಅಂತ ಅವ್ರು ನನಗೆ ಮಾಡಂತ ಹೇಳಿದ್ಲು. ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಒಂಚೂರು ಕೆಲಸಕ್ಕೆ, ನಂಗೆ ಲೇಟ್ ಆಗುತ್ತೆ ಬರಕ್ಕೆ ಅನ್ನೋದಕ್ಕೆ ಅವಳೇ ಬ್ಲಾಗ್ ಮಾಡ್ತೀನಿ ಅಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೂ ಲೇಟ್ ಆಗ್ತಿದೆ, ಅವ್ರು ಸ್ಕೂಲಿಗೆ ಬಿಡ್ಬೇಕು ಇವಾಗೆಲ್ಲ. ಆಯ್ತು, ಅದೊಂದು ತೋರ್ಸು, ನಮ್ಮ ಸ್ನೇಹಿತರಿಗೆಲ್ಲ ನೋಡ್ಕೊಂತಾರೆ ಎಲ್ಲರೂ. ಹಾಗೆ ಇನ್ನೊಂಚೂರು ತೋರಿಸ್ತೀವಿ ಅಂತ ಹೇಳಿದಾರೆ ಸ್ನೇಹಿತರೆ. ಐಟಮ್ಗಳೆಲ್ಲ ತಂದಿದ್ದೀವಿ. ಅರ್ಧ ಶಾಪ್ ಹೋಗಿ ತಂದಿದ್ರು, ಅದನ್ನೆಲ್ಲ ತೋರಿಸ್ತೀವಿ ಅಂತ ಹೇಳಿದಾರೆ ಪೂಜಾ ನಮಗೆ. ನೀವು ಅದನ್ನ ನೋಡ್ಕೊಳ್ಳಿ, ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಸ್ನೇಹಿತರೆ. ಬಂದ್ಮೇಲೆ ಮತ್ತೆ ನಿಮ್ಮೆಲ್ಲರೂ ಸಿಕ್ಕಿ ಕಂಟಿನ್ಯೂ ಮಾಡಿ. ನೋಡಿ ಸ್ನೇಹಿತರೆ, ರಾಕಿ ಅವ್ರು ನನಗೆ ಕೊಟ್ಟಿದ್ದಾರೆ ವ್ಲಾಗ್ ಮಾಡಂತ. ನಾನು ಅರ್ಜೆಂಟಲ್ಲಿ ಇದ್ದೀನಿ, ಏನೋ ತೋರಿಸ್ಬೇಕಿದೆ, ಅದನ್ನ ಮಿಸ್ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೆ ತೋರಿಸೋಣ ಅಂತ ನಮ್ಮ ಇಲ್ಲಿ ಯಾರೋ ರೆಡಿಯಾಗಿದ್ದಾರೆ, ಏನೋ ಆಗ್ಬಿಟ್ಟು ರೆಡಿಯಾಗಿದ್ದಾರೆ. ಏನಾಗಿದ್ದಾರೆ ಅಂತ ಅವಳ ಬಾಯಿಂದನೇ ಕೇಳೋಣ. ಏನಮ್ಮ ಖುಷಿ, ನೀನು ಏನು ಯಾರಂಗೆ ಡ್ರೆಸ್ ಮಾಡಿದ್ಯಾ? ಯಾರು ಒಣಕೆ ಒಬ್ಬವ ನಾ? ನಿಂದೇನು ಒಣಕೆ ಅಂದ್ರೆ ಏನು? ಒಣಕೆ ಅಂದ್ರೆ ಇದು. ಇದಾ? ಏನ್ ಮಾಡ್ತೀಯ ಒಣಕೆ ತಗೊಂಡು? ಒಣಕೆ ತಗೊಂಡು ಎಣ್ಣೆಗೆ ನಾನು ಪಟ ಪಟ ಏಟ ಕೊಡ್ತೀನಿ. ಏನಂತ? ಪಟ 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 ಮಾಡ್ತೀನಿ. ಕಿಲ್ ಮಾಡ್ತೀಯಾ? ತೋರ್ಸು, ಹೆಂಗ್ ಕಿಲ್ ಮಾಡ್ತೀಯಾ? ತೋರ್ಸು. ಯಪ್ಪ ಅಯ್ಯಪ್ಪ ಅಯ್ಯಪ್ಪ, ಶೋ ಸ್ಟ್ರಾಂಗ್. ಒಬ್ಬ ಹೋಗೋಣ. ಬಾಯ್ ಎಲ್ಲರಿಗೂ. ಸೊ ಲಾಸ್ಟ್ ಕ್ಲಿಪ್ ಅಲ್ಲಿ ನೋಡಿದ್ರಿ ಸ್ನೇಹಿತರೆ ನೀವು, ನಮ್ ಖುಷಿ ಒಣಕೆ ಒಬ್ಬವ ಆಗಿದ್ಲು. ಅದನ್ನೆಲ್ಲ ವಿಡಿಯೋಸ್ ಎಲ್ಲ ಹಾಕಿದ್ದೆ. ಎಷ್ಟ್ ಚೆನ್ನಾಗಿ ಕಾಣ್ತಾ ಇದ್ಲು ಅಂತಂದ್ರೆ, ಎಷ್ಟು ಜನ ಎಲ್ಲಿ ರೋಡ್ ಮೇಲೆ ಎಲ್ಲ ನನ್ ಗಾಡಿ ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ನೋಡಿಬಿಟ್ಟು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಟೀಚರ್ಸ್ ಎಲ್ಲಾನು ಹೇಳಿದ್ರು ಎಷ್ಟ್ ಚೆನ್ನಾಗಿ ಮಾಡಿದೀರಾ ಅಂತಂದ್ಬಿಟ್ಟು. ಈಗ ನೆಕ್ಸ್ಟ್ ಏನ್ ತೋರ್ಸಕ್ಕೆ ನಾನು ಬಂದಿದ್ದೀನಿ ಅಂತಂದ್ರೆ, ಇಲ್ಲಿ ನಿಮ್ಗೆ ಲಾಸ್ಟ್ ಬ್ಲಾಗ್ ಅಲ್ಲಿ ತೋರಿಸಿದ್ದೆ, ಅಲ್ಲಿ ಆಜು ಶಾಪ್ ಗೆ ಹೋಗಿದ್ವಿ. ಅಲ್ಲಿ ಏನೇನೋ ಸಿಕ್ತು ನನಗೆ ಖುಷಿ ಬರ್ಡೇಗೆ ಅಂತ. ಅವಳ ಥೀಮ್ ಪ್ರಕಾರನೇ ನನಗೆ ಏನೋ ಸಿಕ್ಕಿದೆ, ಅದನ್ನ ತೋರ್ಸೋಣ, ಯೂಸ್ಫುಲ್ ಆಗುತ್ತೆ. ಈ ತರ ಎಷ್ಟೊಂದು ಥೀಮ್ ವೈಸ್ಡ್ ಅವ್ರ ಹತ್ರ ಸಾಮಾನ್ ಇದೆ. ಸೊ ಅದನ್ನ ಇದು ಬಾಕ್ಸ್ ತೋರ್ಸೋಣ ಅಂತ ನಿಮ್ಗೆ ವಿಡಿಯೋ ಮಾಡ್ತಾ ಇದೀನಿ. ಇವಾಗ ಖುಷಿ ಬಂದ್ಬಿಟ್ಟು ನಾವು ಫ್ರೋಸನ್ ಥೀಮ್ ಮಾಡ್ತಾ ಇದೀವಲ್ವಾ. ಸೊ ಈ ತರ ಪ್ಲೇಟ್ಸ್ ಇದೆ, ಎಲ್ಸಾ ಥೀಮ್ ಇದೆ. ಈ ತರ ಫೇಸ್ ಮಾಸ್ಕ್ ಇದಾವೆ ಎಲ್ಸಾದೇನೆ. ಟಿಶ್ಯೂ ಪೇಪರ್ಸ್ ಇದಾವೆ ಮಕ್ಕಳಿಗೆ ಅಂತ. ಈ ಬಾಕ್ಸ್ ಅಲ್ಲಿ ಪೂರ್ತಿ ಎಲ್ಲ ಎಲ್ಸಾ ಸಾಮಾನು ಇದಾವೆ. ಬರ್ಡೇಗೆ ಏನು ಬೇರೆ ತಗೊಳ್ಳೋದೇ ಬೇಕಾಗಿಲ್ಲ, ಎಲ್ಲ ಇದಾವೆ ಇದ್ರಲ್ಲಿ. ಈ ಬಾಕ್ಸ್ ಅಲ್ಲಿ ಗ್ಲಾಸ್ಗಳು, ಜ್ಯೂಸ್ ಗ್ಲಾಸ್ಗಳು, ಎಲ್ಸಾ ಥೀಮ್ದು. ಇದು ಕ್ಯಾಪ್ ನಾವೆಲ್ಲ ಸಪ್ರೇಟ್ ಆಗಿ ತಗೊಂತಾ ಇದ್ವಿ. ಬಟ್ ಅವ್ರು ಈ ಬಾಕ್ಸ್ ಓಪನ್ ಮಾಡಿ ತೋರಿಸಿದ್ರು, ಅಯ್ಯೋ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಈ ಬಾಕ್ಸೇ ತಗೊಂಡ್ಬಿಟ್ವಿ. ಇದು ಹ್ಯಾಪಿ ಬರ್ಡೇ, ಇದು ಬ್ಯಾನರ್ ತರ ಚಿಕ್ಕದು, ಹ್ಯಾಪಿ ಬರ್ಡೇ ಲೆಟರ್ಸ್. ಈ ತರ ರೋಸನ್ ಥೀಮ್ದೇನೆ ಇನ್ವಿಟೇಷನ್ ಕಾರ್ಡ್ಸ್ ಇದಾವೆ. ಹಿಂದೆ ಟು, ಫ್ರಾಮ್, ಡೇಟ್, ಪ್ಲೇಸ್ ಎಲ್ಲ ಹಾಕ್ಬೋದು. ಈಗ ನಾವೆಲ್ಲ ಈ ಇನ್ವಿಟೇಷನ್ ಮಾಡ್ತಾ ಇದ್ವಿ, ಇದನ್ನೆಲ್ಲ ಮಾಡ್ತಾ ಇಲ್ಲ. ಬಟ್ ಇದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನೆಲ್ಲ ಒಂದು ಬರ್ದಿಟ್ಟಿದ್ದೀನಿ. ಖುಷಿ ಸ್ಕೂಲಲ್ಲಿ ಮಕ್ಳಿಗೆ ಕೊಡೋಣ ಅಂತ ಅಂದ್ಬಿಟ್ಟು. ಇವಾಗಿನವ್ರಿಗೆ ಯಾರು ಇನ್ವಿಟೇಷನ್ ಅಂದ್ರೆ ಏನು, ಹೆಂಗ್ ಕೊಡ್ತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಸೊ ಇದನ್ನ ನೋಡ್ಬಿಟ್ಟು ಏನೋ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ, ಚೆನ್ನಾಗಿರುತ್ತೆ ಅಂತ ಈ ತರ ಬರ್ದಿದ್ದೀನಿ. ನೋಡಿ, ಅವಳು ಸ್ಕೂಲ್ ಮೇಟ್ ಹೆಸರು, ಜಾಗ, ಎಲ್ಲಿ ಮಾಡ್ತಿದೀವಿ ಏನು ಅಂತೆಲ್ಲ. ಇದನ್ನ ಹೋಗ್ಬಿಟ್ಟು ಅವಳೇ ಇನ್ವೈಟ್ ಮಾಡ್ತಾಳೆ ಇವಾಗ ಸ್ಕೂಲಲ್ಲಿ. ಅದನ್ನು ತೋರಿಸ್ತೀನಿ ನಿಮ್ಗೆ ಯಾವ ತರ ಇನ್ವೈಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಈ ಬಾಕ್ಸ್ ಪ್ರೈಸ್ ನಿಮ್ಗೆ ಬೇಕು, ಎಲ್ಲ ಡೀಟೇಲ್ಸ್ ಬೇಕು ಅಂತಂದ್ರೆ ನೀವು ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಸೊ ಇವಾಗ ನೆಕ್ಸ್ಟ್ ನಿಮ್ಗೆ ಸ್ಕೂಲ್ ಹತ್ರ ಸಿಗ್ತೀನಿ ನಾನು. ನೋಡಿ, ನಾನೆಲ್ಲ ಪೇರೆಂಟ್ಸಿಗೆ ಹೇಳಿದ್ದೆ ಇಲ್ಲಿ ಬಂದ್ಬಿಟ್ಟು ವೇಟ್ ಮಾಡಿ ಅಂದ್ಬಿಟ್ಟು. ಇನ್ನೇನು ಖುಷಿಗೆ ವೇಟಿಂಗು. ರೆಡಿ ಫಾರ್ ದ ಬರ್ಡೇ ಪಾರ್ಟಿ? ಬೆಳಿಗ್ಗೆ ಹೆಂಗೋ ರೆಡಿ ಮಾಡಿ ಕಳ್ಸಿದ್ದೆ, ಇವಾಗ ಹೆಂಗಾಗಿ ಬಂದಿದ್ದಾಳೆ ಏನೋ. ಹಾಯ್ ಖುಷಿ. ಹಾಯ್ ಆರವ್. Yes. Wow, very nice. ಖುಷಿ, ಇನ್ವೈಟ್ ಮಾಡೋಣ ನನ್ನ ಫ್ರೆಂಡ್ಸಿಗೆ. ಮಾಡೋಣ, ಇನ್ವಿಟೇಷನ್ ಕಾರ್ಡ್ ತಂದಿನಿ, ಕೊಡೋಣ. ಓಕೆ ರೆಡಿ ಖುಷಿ? ಫಸ್ಟ್ ಒನ್ ಈಸ್ ಆರವ್. ಓಕೆ, ಏನು ಹೇಳಬೇಕು?
you to her birthday come. Thank you. Next is Tatwa. I put a picture chat and she invites you to her birthday. Please come. Yeah, give it to Tatwa. I Princess Arundel. Please come to her birthday. She invites you. I Princess Arundel. She invites you to her birthday. Come. Please come. Please come. Please come. I Princess Arundel. She invites you to her birthday. Please come. I put a Elsa. Charvi, Charvi, right? Charvi, okay. Invite her. Who's Charvi? Charvi. Charvi? Okay. I invite you to her birthday. Okay, I will come. So guys, see you at the birthday party. A few minutes later. ಫಾಸ್ಟ್ ಚೇತು ಮಾಮ ಬೇಕಾಡೆಗೆ ಯಾಕೆ ಬಂದಿರ ಗೊತ್ತವರು ನಾನು ನೀನು ಹ್ಯಾಪಿ ಬರ್ಡೇಗೆ ಬಂದಿದ್ದಾರೆ ಎಲ್ಲರೂ Next day is my happy birthday. ಖುಷಿ ಯು ಲೈಕ್ ದ ಸರ್ಪ್ರೈಸ್ ಇದೀ ಎದ್ದು ಬಿಟ್ಟಿಯಾ ಯಾರು ಬಂದರೆ ಅಂತ ನೋಡ್ತಾ ಇದ್ದಾಳೆ ಅವಳು ಅಮ್ಮಮ್ಮ ಚೇತು ಮಾಮ ಎಲ್ಲ ನೋಡಿದಲ್ಲಪ್ಪ ಇದನ್ನ ನನ್ನ ನೆನಪು ಬರೋದಲ್ಲಪ್ಪ ಬರಲ್ಲ ಇಟ್ಟು ಬೇಗ ಬರಲ್ಲ ಯಾವಾಗ ಬಂದ್ರಿ ಎಷ್ಟು ಗಂಟೆಗೆ ಬಂದ್ರಿ ಅಲ್ಲ ಟ್ರೈನ್ ಬರ್ತಾ ಬರ್ತಾ 1 ಅವರ್ ಬೇಗ ಬರ್ತಾ ಇದೆ ಅದು 1:30 ಆಗಿರ್ಲಿಲ್ಲ ಅವ್ರು ಫೋನ್ ಮಾಡಿದ್ರು ಆಟೋದಲ್ಲಿ ಇದೀವಿ ಅಂತ ಅಲ್ಲಿ ಬೇಗನೆ ಬರುತ್ತೆ ಬಟ್ ಇಲ್ಲಿ ಬೆಂಗಳೂರಿಗೆ ರೀಚ್ ಆದ್ರೆ ಲೇಟ್ ಆಗುತ್ತೆ ಇನ್ನು ಬ್ಲಾಗ್ ಕಂಟಿನ್ಯೂ ನಡೀತಾ ಇದೆಯಾ ಹಾ ನಡೀತಾ ಇದೆ ಹಂಗೆ ಬ್ಲಾಗ್ ಅಲ್ಲ ಮಾಡಿದೆ ಎಲ್ಲ ತಂಗಿ ನೋಡೋಣ ಎಲ್ಲ ಮಟೀರಿಯಲ್ ತಂದೆ ನಡೀತಾ ಇದ್ರೆ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಏನೇನು ಶಾಪಿಂಗ್ ಮಾಡೋದಿಲ್ಲ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಇನ್ನೂ ಮುಗಿತಾ ಇಲ್ಲ ಇನ್ನೂ ಎಷ್ಟೋ ಐಟಮ್ ಸಿಕ್ಕಿಲ್ಲ ಈ ನೆಕ್ಸ್ಟ್ ಪೂಜಾ ಹೋಗ್ತಾಳೆ ನಾನು ಸಾಕೈತಿ ಇವಾಗ ಟರ್ನ್ ಬೈ ಟರ್ನ್ ತಗೋತೀವಿ ನಾವೆಲ್ಲ ಶಾಪಿಂಗ್ ಸುಸ್ತಾಗೋಯ್ತು ನನಗೆ ಈ ನೆಕ್ಸ್ಟ್ ಪೂಜಾ ಆಗಿ ಉಳಿದಿದ್ದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮಾತ್ರ ಮತ್ತೆ ಸೊ ನೋಡಿ ಸ್ನೇಹಿತರೆ ಲಾಸ್ಟ್ ಶಾರ್ಟಲ್ಲಿ ನಿಮ್ಗೆಲ್ಲ ಹೇಳಿದ್ದೀರ ನಾನು ಪೂಜಾ ಇವಾಗ ಶಾಪಿಂಗ್ ಎಲ್ಲ ಹೋಗ್ಬರ್ತಾರೆ ಅಂತ ನೋಡಿ ಪೂಜಾ ಮತ್ತೆ ನಮ್ಮ ಅಕ್ಕ ಇವ್ರು ಬಂದು ಇದ್ಕೊಂಡವ್ರೆ ಏಯ್ ಮೇಡಮ್ ಮುಗೀತಾ ಶಾಪಿಂಗ್ ಎಲ್ಲ ಫೈನಲಿ ಎಲ್ಲ ಶಾಪಿಂಗ್ ಮದುವೆ ಶಾಪಿಂಗ್ ಇದಕ್ಕೆ ಕಂಪೇರ್ ಮಾಡೋಕ್ಕಾಗಿಲ್ಲ ಅಂತ ಬರೀ ಓಡಾಡಿದ್ದೀವಿ ಒಂದು ಡೀಟೇಲ್ ಆಗಿ ಇದೇ ಕಲಷ್ಟು ಕೊಡ್ಬೇಕು ಇದೇ ಕಲರ್ ಹಂಗಿದಾವೆ ನೀನು ಇಲ್ಲ ಆಕ್ಚುಲಿ ಏನ್ ಗೊತ್ತಾ ಸ್ನೇಹಿತರೆ ಖುಷಿದು 5ನೇ ವರ್ಷದಲ್ಲ 5ನೇ ವರ್ಷದ ಬರ್ತಡೆ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅನ್ಕೊಂಡ್ವಿ ಆ ಗ್ರ್ಯಾಂಡ್ ತಕ್ಕ ಹೆಂಗ ಹೋಗಿದೆ ಇವಾಗ ಅಂತಂದ್ರೆ ಫುಲ್ ಸ್ಪೆಸಿಫಿಕ್ ಆ ಲೆವೆಲ್ ಮಾಡಿದೀವಿ ಟೀಮ್ ವೈಸ್ ಹೋದ್ರೆ ಮತ್ತೆ ಹಂಗೆ ಆಗುತ್ತೆ ಥೀಮ್ ಆಯ್ತಾ ನೋಡಿ ನಮ್ಮ ಇವಳು ಏನಂತಾಳೆ ನಿಧಿ ಏನಮ್ಮ ಓ ನೀನು ರೆಡಿನಾ ಲಾಸ್ಟ್ ಬ್ಲಾಗ್ ಅಲ್ಲಿ ಎಲ್ಲ ನೋಡಿರ್ಬೇಕು ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಲಾಸ್ಟ್ ಆಗ ನೋಡಿರ್ತೀರ ಸ್ನೇಹಿತರೆ ನೀವು ಅಲ್ಲಿ ನೋಡಿ ನಮಸ್ಕಾರ ಸ್ನೇಹಿತರೆ ಹೆಂಗ್ ಮಾಡ್ತಾಳೆ ಇಲ್ಲಿ ನೋಡಿ ಸ್ನೇಹಿತರೆ ಅಂದಂಗೆ ಈ ಕಡೆ ನೋಡಿದಾಗ ನೆನಪಾಯ್ತು ಇಲ್ಲಿ ನೋಡಿ ಇಲ್ಲಿ ಇದನ್ನೆಲ್ಲ ಹಾಕಿ ಇಟ್ಟಿದ್ದೀರಾ ಬೆಡ್ ಮೇಲೆ ಈ ಪ್ಯಾಕ್ ಮಾಡೋದು ಆಯ್ತು ಇಲ್ಲಿ ನೋಡಿ ಸ್ನೇಹಿತರೆ ಇದೆಲ್ಲ ಗಿಫ್ಟ್ ನೋಡಿ ಎಲ್ಲ ರಿಟರ್ನ್ ಗಿಫ್ಟ್ಗಳೆಲ್ಲ ಪ್ಯಾಕ್ ಮಾಡಿ ಎಲ್ಸದೇನೆ ಥೀಮ್ ಇಂದ ಫುಲ್ ಗಿಫ್ಟ್ ಹಾಕೊಂಡು ತಂದ್ಬಿಟ್ಟು ಇಷ್ಟು ಗಿಫ್ಟ್ ಹಾಕೊಂಡಿದೆ ಎಲ್ಲ ಮಾಡಿಟ್ಟಿದೀವಿ ಇದಂತೂ ಪೂಜಾ ಇದಂತೂ ಆಲ್ರೆಡಿ ನೋಡಿದ್ರೆ ನೀವು ಪೂಜಾ ತೋರ್ಸೋಣ ನಿಮ್ಗೆ ಇದೆಲ್ಲ ಆಗಲ್ಲೇ ಸೊ ಎಲ್ಲ ಪ್ರಿಪ್ರೇಷನ್ಸ್ ಅಂತ ಎಲ್ಲ ಆಗಿದೆ ಸ್ನೇಹಿತರೆ ನಮ್ಮ ಅತ್ತೆ ನಮ್ಮ ಹಳೆಯ ನೋಡಿ ಇಲ್ಲೇ ಬಂದ ಚೇತು ಇವರು ಕೂಡ ಬಂದಿದ್ದಾರೆ ಗುಲ್ಬರ್ಗದಿಂದ ಇನ್ನೂ ಏನಾದ್ರು ಬಂದಿರೋ ಅಂತ ಹೇಳಿ ತೋರಿಸ್ತೀನಿ ಹೊರಗಡೆ ನಮ್ಮ ಮನೆ ಹೆಂಗಾಗಿದೆ ಅಂದ್ರೆ ಫುಲ್ ಚಿತ್ರಣ ಆದಂಗೆ ಆಗ್ಬಿಟ್ಟಿದೆ ಸ್ನೇಹಿತರೆ ನೀವು ಆಚೆ ಕಡೆ ತೋರಿಸ್ತೀನಿ ಏನಾಗಿದೆ ಕಿಂಡರ್ ಗಾರ್ಡನ್ ಆಗಿದೆ ನಮ್ಮ ಮನೆ ಇವಾಗ ಬನ್ನಿ ತೋರಿಸ್ತೀನಿ ಹೆಂಗಾಗಿದೆ ಅಂದ್ಬಿಟ್ಟು ಓಡಾಡಕ್ ಜಾಗಲ್ಲ ನಮ್ಮ ಮನೇಲಿ ಅಷ್ಟು ಜನ ಒಂದೇ ಸಲ ಯಾವತ್ತು ಜನ ಸೇರಿದ್ರೆ ಸ್ನೇಹಿತರೆ ಫುಲ್ ಮನೆಯೆಲ್ಲ ಫಿಶ್ ಮಾರ್ಕೆಟ್ ಆದಂಗೆ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ಮನೆಯಲ್ಲಿ ಫಿಶ್ ಮಾರ್ಕೆಟ್ ಅಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಬಚ್ಚ ಮಾರ್ಕೆಟ್ ಆಗಿದೆ ನಮ್ಮ ಮನೇಲಿ ಎಷ್ಟು ಜನ ಇದೆ ಫುಲ್ ಪಾಪಗಳು ಇಲ್ಲೊಂದೈತೆ ನೋಡ್ರಿ ನಮ್ದೊಂದು ಇಲ್ಲಿ ಕೂತೈತೆ ಇಲ್ಲಿ ನೋಡ್ಬೋದು ನೀವು ಮೋನಿಕಾ ಬಂದ್ರೆ ನಮ್ಮ ಮನೆಗೆ ಮೋನಿಕಾ ಮತ್ತೆ ನಿತಿನ್ ಇಲ್ಲೇ ಕೂತ ನೋಡಿ ನಮ್ಮ ಬಾಬಾ ಮತ್ತೆ ನಿತಿನ್ ಇಬ್ರು ಇಲ್ಲೇ ಕೂತಾರೆ ಗೋಡೆ ಸಂಜೆ ಹೌಸ್ಕೊಂಡ್ಬಿಟ್ಟು ಇವಾಗ ಇನ್ನು ಒಂದು 2 ದಿವಸನ ಖುಷಿ ಬರ್ತದೆ 24 25 27 2 days only ಇಯರ್ ಬರ್ತಡೆ ಇವಳು ಬರ್ತಾರೆ ಇವಳೇ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂದ್ರೆ ಸ್ನೇಹಿತರೆ ಆಕ್ಚುಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಒಂದು ಸ್ವಲ್ಪ ಬೇಗನೆ ಮಾಡಿಟ್ಕೊಂಡ್ಬಿಡ್ತದೆ ಪ್ರಿಪರೇಷನ್ ಲಾಸ್ಟ್ ಮೂಮೆಂಟ್ ಅರೇಂಜ್ಮೆಂಟ್ಸ್ ಬೇಡ ಅಂತ ಅನ್ಕೊಂಡ್ಬಿಟ್ಟು ಸೊ ನಾಳೆ ಹೋಗ್ಬಿಟ್ಟು ಸ್ವಲ್ಪ ಕೇಕಿನ ಆರ್ಡರ್ ಕೂಡ ಅದೆಲ್ಲ ಕೊಡ್ಬೇಕು ನಾಳೆ ಹೋಗ್ಬಿಟ್ಟು ಕೇಕ್ ಆರ್ಡರ್ ಕೊಡ್ತೀವಂತೆ ಪೂಜಾ ಕೇಕ್ ಡಿಸೈಡ್ ಮಾಡಿದೆಯಲ್ಲ ಯಾವ ಕೇಕ್ ಅನ್ನು ಡಿಸೈಡ್ ಮಾಡಾಗಿಲ್ಲ
ಸೊ ಕೇಕ್ ನಿಮಗೆ ನಾನು ಬರ್ತ್ಡೇ ದಿವಸನೇ ತೋರಿಸ್ತೀನಿ ಸ್ನೇಹಿತರೆ ಯಾವ ತರ ಕೇಕ್ ಆರ್ಡರ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಈ ಬ್ಲಾಗ್ ಆಲ್ರೆಡಿ ನೀವು ನನ್ನ ಬರ್ತ್ಡೇ ಮುಗಿದೋಗ್ಬಿಟ್ಟು ನೀವು ಬ್ಲಾಗ್ ನೋಡ್ಬೇಕಾದ್ರೆ ಯಾಕಂದ್ರೆ ಟ್ಯೂಸ್ಡೇ ಬಂದಿದೆ ಬ್ಲಾಗ್. ಬರ್ತ್ಡೇ ಬ್ಲಾಗ್ ನಿಮಗೆ ಯಾವಾಗ ಬರುತ್ತೆ? ಥರ್ಸ್ಡೇ ಬರುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ಹೇಳಿದ್ದೆ ನಾನು ಬೆಂಗಳೂರಿಗೆ ಬಂದ್ಮೇಲೆ ನಾನು ವಾರದಲ್ಲಿ 3 ಬ್ಲಾಗ್ ಆಗ್ತಿದೆ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಸೊ ಇವಾಗಿಂದ ನಾನು ಬೆಂಗಳೂರಲ್ಲಿ ಇದನ್ನೆಲ್ಲ ಆಗಾಗ್ಬಿಟ್ಟು ವಾರದಲ್ಲಿ 3 ಬ್ಲಾಗ್ ಬಂದೇ ಬರುತ್ತೆ. ಯಾವಾಗ ಬರುತ್ತೆ ಅಂತಂದ್ರೆ ಒಂದು ಟ್ಯೂಸ್ಡೇ ಬರುತ್ತೆ, ಇನ್ನೊಂದು ಥರ್ಸ್ಡೇ ಬರುತ್ತೆ, ಆಮೇಲೆ ಒಂದು ಸ್ಯಾಟರ್ಡೇ ಬರುತ್ತೆ. ಸೊ ಒಟ್ಟಿನಲ್ಲಿ 3 ಬ್ಲಾಗ್ ಬರುತ್ತೆ. ಅಲ್ಲಮ್ಮ 3 ಬ್ಲಾಗ್ ಬರುತ್ತೆ. 3 ಬ್ಲಾಗ್ ಹೇಳಿ ಎಲ್ರಿಗೂ ಡೈನಾಮಿಕ್ ರಾಕಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳಿ ಎಲ್ರಿಗೂ. ನಾವು ನಮ್ಮ ಹೆಸರು ಇಡ್ಲಿ. ಇದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇದು ಫ್ಲಫಿ ಇಡ್ಲಿ ಇದು. ಇಲ್ಲಿ ಒಂದು ಇಡ್ಲಿ ಐತೆ, ಇಲ್ಲಿ ನೋಡ್ರಿ, ಇಲ್ಲೊಂದು ವಡ ಐತೆ, ಆಮೇಲೆ ಸಾಂಬಾರ್ ಚಟ್ನಿ ಇದು ಕೂತಿದೆ ಎರಡನ್ನು ನೋಡ್ರಿ. ಇದು ಚಟ್ನಿ, ಇದು ಖಾರ ಚಟ್ನಿ, ಆಮೇಲೆ ಸಾಂಬಾರ್ ಕೂತಿದೆ ಬಿಸಿ ಸಾಂಬಾರು. ಆಲ್ ಮಿಕ್ಸ್ ಫ್ರೂಟ್ ಜ್ಯೂಸ್ ಆಗೈತಿ ಇವತ್ತು. ಇದೇ ಮಾತ್ರ ಸ್ನೇಹಿತರೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ನಾನು ಮತ್ತೆ ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಯಾವಾಗಲೂ ನಾನು ಡೈಲಾಗ್ ಹೇಳೋದನ್ನ ಹೇಳ್ತಾ ಇದ್ದೀನಿ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.